ಟೆಂಪಲ್ ಇಲ್ಲಿ ಬರುತ್ತೆ. ಸೊ ಟೆಂಪಲ್ಲಿಂದ ಅಪೋಸಿಟ್ ರೋಡು ಹೀಗೆ ನೋಡಿ ಇದರಲ್ಲೇ ಕಂಟಿನ್ಯೂ ಆದರೆ ಇದು ಪಾಂಡವರ ಬೆಟ್ಟಕ್ಕೆ ಹೋಗುತ್ತೆ. ಸೊ 4 ವೀಲರ್ ಕಂಪ್ಲೀಟಾಗಿ ಹೋಗೋದಿಲ್ಲ, ಒಂದು ಹತ್ರ ಒಂದು ಅರ್ಧ ದಾರಿ ತನಕ ಹೋಗುತ್ತೆ. ಅಲ್ಲಿಂದ 2 ವೀಲರಲ್ಲಿ ಬೇಕಾದ್ರೆ ಆಫ್ ರೋಡಿಂಗ್ ಥರ ಹೋದರೆ ಪಾಂಡವರ ಬೆಟ್ಟ ಹತ್ರಕ್ಕೆ ಹತ್ಕೊಂಡು ಹೋಗ್ಬೋದು. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ಇದು ಸುತ್ತಮುತ್ತ ಪ್ಲೇಸ್ ಹೇಳಬೇಕು ಅಂತಂದರೆ ಎತ್ತಿನ ಭುಜ ಟ್ರೆಕ್ಕಿಂಗ್ ಹೋಗ್ಬೋದು. ಅದು ಟೆಂಪಲಿಂದ ಆ ಸೈಡ್ ಬರುತ್ತೆ, ಅಂದರೆ ಇಲ್ಲಿಂದ ಒಂದು ಸುಮಾರು ಒಂದು 6-7 ಕಿಲೋಮೀಟರ್ಸ್ ದೂರ ಇದೆ. ಅದೊಂದು ಪ್ಲೇಸು. ಇನ್ನೊಂದು ಅದು ದೇವರ ಗುಂಡಿ ಅಂತ ಏನೋ ಹೇಳಿದ್ರು ಇದೆ. ಅದನ್ನು ನೋಡ್ತೀವಿ, ಚೆಕ್ ಮಾಡ್ತೀವಿ, ಹೋಗಿ ನೋಡ್ತೀವಿ. ರಾಮೇಶ್ವರ ಟೆಂಪಲ್ ಅಂತಲೇ ಏನೋ ಕೇಳಿದ್ದೀವಿ. ಸೊ ಅದನ್ನು ಟ್ರೈ ಮಾಡ್ತೀವಿ ಕವರ್ ಮಾಡೋಕ್ಕೆ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ. ಅದು ಹತ್ತಿರದಲ್ಲೇ ಇದೆ. ನಮ್ಮ ಪದ್ದು ಅಳ್ತಾ ಇದ್ದಾರೆ, ಬ್ರೇಕ್ಫಾಸ್ಟ್ ಮಾಡಬೇಕು, ರೆಸಾರ್ಟ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನೊಂದು ಪ್ಲೇಸ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು, ಬಾಯ್ ಬಾಯ್. ಹಲೋ, ನಾವು ಇವಾಗ ದೇವವೃಂದ ಅಂತ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಚಿನ್ನಹಳ್ಳಿ ರೆಸಾರ್ಟಿಂದ ಒಂದು 15 ಮಿನಿಟ್ಸ್ ಡ್ರೈವ್ ಅಂತ ಇದೆ ಅಷ್ಟೇ. ಸೊ ಅದು ಆನ್ ದ ವೇ ಇದೀವಿ ನಾವು. ಹೆಸರು ಪ್ಲೇಸ್ ದೇವವೃಂದ ಅನ್ನೋ ಕಡೆ. ದೇವವೃಂದ ರಾಮೇಶ್ವರ ಟೆಂಪಲ್ ಅನ್ಸುತ್ತಲ್ಲ, ರಾಮೇಶ್ವರ ಟೆಂಪಲ್ ಅಂತ. 4 ಕಿಲೋಮೀಟರ್ಸ್ ಇಲ್ಲಿಂದ ಇದೇ ಸ್ಟ್ರೆಚಲ್ಲಿ ಹೋದರೆ ಸಿಗುತ್ತೆ. ರೋಡ್ ಚೆನ್ನಾಗಿತ್ತು, ರೋಡ್ ತುಂಬ ಚೆನ್ನಾಗಿದೆ. ಎಲ್ಲೂ ಏನು ಪ್ಯಾಚಿ ರೋಡ್ಸು ಹತ್ರ ಏನಿಲ್ಲ, ಫುಲ್ ತಾರ್ ರೋಡ್ ಇದೆ. ಗೂಗಲ್ ಮ್ಯಾಪಲ್ಲಿ ಫೋಟೋಸ್ ನೋಡಿದ್ವಿ, ಆಲ್ಮೋಸ್ಟ್ ಧರ್ಮಸ್ಥಳ ಟೈಪು ಲುಕ್ ಇದೆ ಹೊರಗಡೆಯಿಂದ ಅಲ್ವಾ? ಹೌದು, ಬಟ್ ಅದ್ರದ್ದು ಹಿಸ್ಟ್ರಿ ಸರ್ಚ್ ಮಾಡೋಕ್ಕಾಗಲಿಲ್ಲ. ಅಲ್ಲೇ ಹೋಗಿ ಕೇಳಬೇಕು, ಇಲ್ಲ ಅಲ್ಲೇನಾದ್ರು ಇದೆಯಾ ನೋಡಬೇಕು. ಇಲ್ಲಿಂದ ರೈಟ್ ಇದು ರೈಟ್ ಅಲ್ಲ, ಬೋರ್ಡ್ ಹಾಕ್ತಾರೆ. ಇಲ್ಲೊಂದು ಬೋರ್ಡ್ ಇದೆ ದೇವಸ್ಥಾನಕ್ಕೆ ಅಂತ. ರೈಟ್ ತಗೋಬೇಕು. ಲೆಫ್ಟ ರೈಟಾ ನೋಡು. ದಿವಸ ಹಾಕಿ ಹಿಂಗೆ ಇರ್ಬೇಕು, ತೋರಣ ಎಲ್ಲ ಕಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ರೋಡು ತಪ್ಪೋಯ್ತು, ತೋರಣ ಕಟ್ಟಿದ್ದಾರೆ ಹೋಗಿ ಅಂತ ಹೇಳಿದ್ರು. ತೋರಣ ಕಟ್ಟಿದ ದೇವಸ್ಥಾನ ಅನ್ಕೊಂಡೆ, ಅಂದರೆ ಅದು ಯಾವುದೋ ಮನೆಗೆ ಹೋಗ್ಬಿಡ್ತು. ಈ ಕಡೆ ಕೆಳಗಡೆ ರೋಡಲ್ಲಿ ಹೋಗ್ಬೇಕು. ಲೆಫ್ಟ್ಗೆ ಹೋಗ್ಬಾರ್ದು, ಸ್ಟ್ರೈಟ್ ತಗೊಳ್ಳಿ. ಸೊ ಇದೇ ದೇವಸ್ಥಾನ. ಎಂತ ಸ್ಟೈಲ್ ಅಂತ ಗೊತ್ತಿಲ್ಲ ಇದಕ್ಕೆ ಹೇಳೋದು, ಬಟ್ ಒಂಥರ ಚೆನ್ನಾಗಿದೆ. ನನಗೆ ಕೇರಳದಲ್ಲಿ ನೋಡ್ದಂಗೆ ಅನಿಸ್ತು. ನಂಗೆ ಧರ್ಮಸ್ಥಳ ಟೈಪ್ ಕಾಣಿಸ್ತಾ ಇದೆ. ಎರಡು ಮಿಕ್ಸ್ ಈಗ. ನೋಡೋಣ ಒಳಗಡೆ ಫೋಟೋ ವಿಡಿಯೋ ಅಲೋ ಇದೆಯಾ ಗೊತ್ತಿಲ್ಲ, ಟ್ರೈ ಮಾಡ್ತೀವಿ, ಬನ್ನಿ. ಪೂಜೆ ಅಂತ ಕರೀತಾರಂತೆ. ನಂಜನಗೂಡು ದಕ್ಷಿಣ ಕಾಶಿ ಶ್ರೀ ಪ್ರಸನ್ನ ರಾಮೇಶ್ವರ ದೇವಸ್ಥಾನ, ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ. ಪೂಜಾ ಸಮಯ ಬೆಳಿಗ್ಗೆ 9:30ರಿಂದ 12 ಗಂಟೆ ಮಹಾಮಂಗಳಾರತಿ, ಸಂಜೆ 6:30ರಿಂದ 7 ಗಂಟೆಗೆ ಮಹಾಮಂಗಳಾರತಿ.
ವಸಂತ ಭಂಡಾರಿ ಮುಡಿ ತೆಗೆಯುವವರು, ಮುಡಿ ಏನಾರು ತೆಗಿಯೋಂಗಿದ್ರೆ ಇದು ಕಾಂಟ್ಯಾಕ್ಟ್ ನಂಬರ್. ಇದು ಭಕ್ತಾದಿಗಳ ಗಮನಕ್ಕೆ. ಕತೆ ಓದ್ದ ಹೇಳು ನೋಡೋಣ, ಏನು ಬರುತ್ತಾ ಸುಮಾರಾಗಿ ಹೇಳು. ಇದು ಶ್ರೀರಾಮರು ಇಲ್ಲಿ ಇದ್ದಿದ್ದು ಪ್ಲೇಸ್ ಅಂತೆ. ಸೊ ಹಾಗಾಗಿ ದೇವರುಗಳು ಕೂಡ ಇಲ್ಲಿ ನೆಲೆಸಿದ್ರಂತೆ, ಫುಲ್ಲು ಎಲ್ಲ ದೇವರುಗಳು. ಶ್ರೀರಾಮರು ಇದ್ದಿದ್ದು ಅಂದರೆ ಯಾವ ಟೈಮಲ್ಲಿ? ಶ್ರೀರಾಮ ತ್ರೇತಾಯುಗ, ಶ್ರೀರಾಮ ಇದ್ದಿದ್ದು. ಸೊ ಫಸ್ಟ್ ಹೇಳ್ತೀನಿ ಕೇಳಿ. ಇಲ್ಲಿ ಶ್ರೀರಾಮರು ಇದ್ರು ಅಂತ ಒಂದು ಪ್ರತೀತಿ. ಸೊ ಶ್ರೀರಾಮರು ಇಲ್ಲಿ ತಪಸ್ ಮಾಡ್ತಾ ಇದ್ದಿದ್ದರಿಂದ ಇಲ್ಲಿ ಎಲ್ಲ ದೇವತೆಗಳು ನೆಲೆಸಿದ್ರಂತೆ. ಸೊ ಹಾಗಾಗಿ ಈ ಪ್ಲೇಸ್ನ ದೇವವೃಂದ ಅಂತ ಕರೀತಾರೆ. ದೇವವೃಂದ, ವೃಂದ ಅಂದರೆ ಗುಂಪು, ದೇವ ಅಂದರೆ ದೇವರುಗಳು ಅಲ್ವಾ. ಸೊ ದೇವವೃಂದ ಅಂತ ಕರೀತಾರಂತೆ. ಇನ್ನೊಂದು ಕತೆ ಏನು ಹೇಳುತ್ತೆ ಅಂದರೆ, ಪರಶುರಾಮರು ಇಲ್ಲಿ ಒಂದು ಹುತ್ತಾದ ಮೇಲೆ ಕೊಡಲಿಯಿಂದ ಹೊಡೆದಾಗ ರಕ್ತ ಬರುತ್ತಂತೆ. ಅದು ಏನು ಅಂತ ನೋಡಿದಾಗ ಲಿಂಗಛೇದ ಆಯಿತು. ಸೊ ಅದು ಏನು ಹೇಳೋದು, ದೋಷ ಆಯಿತು. ಆ ದೋಷನ ಪರಿಹಾರ ಮಾಡಲಿಕ್ಕೆ ಕತೆ ಬರ್ತೈತೆ, ನೋಡ್ಕೊಡ್ತೀನಿ, ಕರೆಕ್ಟಾಗಿ ಹೇಳ್ತೀನಿ. ಈ ಪ್ಲೇಸ್ಗೆ ದೇವವೃಂದ ಅಂತ ಕರೀತಾರೆ. ದೇವವೃಂದ ಏನಕ್ಕೆ ಕರೀತಾರೆ ಅಂತಂದರೆ, ಇಲ್ಲಿ ಮೊದಲು ಶ್ರೀರಾಮರು ವನವಾಸಕ್ಕೆ ಮಾಡಬೇಕಿತ್ತಲ್ವ, ಅವಾಗ ಇಲ್ಲಿದ್ರಂತೆ. ತುಂಬ ದಟ್ಟವಾದ ಅರಣ್ಯ ಇತ್ತಂತೆ ಮತ್ತು ತುಂಬ ಬ್ಯೂಟಿಫುಲ್ ಆಗಿತ್ತಂತೆ. ಸೊ ಹಾಗಾಗಿ ಬೇರೆ ದೇವತೆಗಳು ಕೂಡ ದೇವರು ಎಲ್ಲ ಇಲ್ಲಿ ವಾಸವಾಗಿದ್ರಂತೆ. ಸೊ ಅದಕ್ಕೆ ಇದಕ್ಕೆ ದೇವವೃಂದ ಅಂತ ಕರೀತಾರೆ ಅಂತ. ನೆಕ್ಸ್ಟು ಇನ್ನೊಂದು ಕತೆ ಏನು ಹೇಳುತ್ತೆ ಅಂತಂದರೆ, ಪರಶುರಾಮರಿದ್ದಾರಲ್ಲ, ಅವರು ತಪಸ್ ಮಾಡ್ತಾ ಇದ್ರಂತೆ. ಅವಾಗ ಒಂದು ಹುತ್ತಕ್ಕೆ ಹಸು ಬಂದು ಹಾಲು ಕರಿತಾ ಇತ್ತಂತೆ. ಹಸು ಎಂತಕ್ಕೆ ಹಾಲು ಎರಿಯುತ್ತೆ ಇಲ್ಲಿಗೆ ಅಂತ ಹೇಳಿ ಅವರ ಹುತ್ತಕ್ಕೆ ಕೊಡಲಿಂದ ಹೊಡಿತಾರಂತೆ. ಅಲ್ಲಿಂದ ರಕ್ತ ಚಿಮ್ಮುತ್ತಂತೆ. ಅದೇನಂತ ನೋಡಿದರೆ ಅಲ್ಲಿ ಲಿಂಗ ಇರುತ್ತಂತೆ. ಸೊ ಲಿಂಗಕ್ಕೆ ಪೆಟ್ಟು ಮಾಡಿತ್ತು, ದೋಷ ಬರುತ್ತಲ್ವ. ಅದಕ್ಕೋಸ್ಕರ ಇವರು ಪರಶುರಾಮರು ಪುನಃ ಶಿವನಿಗೆ ತಪಸ್ ಮಾಡ್ತಾರೆ. ಶಿವ ಪ್ರತ್ಯಕ್ಷ ಆಗ್ತಾರೆ. ಆಮೇಲೆ ಅವತ್ತು ದೋಷ ಪರಿಹಾರ ಆಗುತ್ತೆ. ಅದು ಒಂದು ಕತೆ ಇದೆ. ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಕದಂಬರ ಕಾಲದಲ್ಲಿ ಈ ಪ್ಲೇಸ್ ಇಲ್ಲಿಗೆ ದೇವಸ್ಥಾನ ಕಟ್ಟಿದ್ರು ಅಂತ ಒಂದು ಐತಿಹಾಸಿಕ ಏನು ಹೇಳೋದು ಇದು ಇತಿಹಾಸಗಳ ಪ್ರಕಾರ ಅದು ಇಲ್ಲಿ ಕದಂಬರು ಕಟ್ಟಿದ್ದು ಅಂತ. ಇನ್ನೂ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಪ್ರಸಾದ ಕೊಡ್ತಾರಂತೆ, ಅಂದರೆ ಭಸ್ಮ ಥರದ್ದು. ಅದೇನೇ ಅಂತಂದರೆ, ಪರಶುರಾಮರು ಕೆತ್ತಿರ್ತಾರಲ್ವ, ಊತ ಇದು ಮಾಡುವಾಗ ಲಿಂಗಕ್ಕೆ ಪೆಟ್ಟಾಗಿರುತ್ತಲ್ಲ, ಆ ಭಾಗಕ್ಕೆ ಶ್ರೀಗಂಧ ಹಚ್ತಾರಂತೆ. ಶ್ರೀಗಂಧ ನೆಕ್ಸ್ಟ್ ಡೇಗೆ ಅದು ಕಪ್ಪಾಗಿ ಕನ್ವರ್ಟ್ ಆಗಿರುತ್ತೆ. ಆ ಪ್ರಸಾದನ ಯಾರು ಹಚ್ತಾರೋ ಅವರಿಗೆ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಅಂತ ಈ ಕ್ಷೇತ್ರದಲ್ಲಿ ಮಹಿಮೆ. ಹಾಗಾಗಿ ಇಲ್ಲಿ ದಿನ ಕೊಡ್ತಾರಂತೆ ಪ್ರಸಾದನ. ಲಿಂಗ ಒಳಗಡೆ ಕಾಣಿಸುತ್ತಲ್ಲ, ಅದೇ ಲಿಂಗ. ಹೌದು. ಇಲ್ಲಿ ತುಂಬ ವೀರಭದ್ರೇಶ್ವರರಿದ್ದಾರೆ, ಚೆನ್ನಕೇಶ್ವರ ಹೀಗೆ ಗಣಪತಿ ಇದ್ದಾರೆ, ಪಾರ್ವತಿ ಇದ್ದಾರೆ, ಹೀಗೆ ಸುಮಾರು. ಮತ್ತು ಅಲ್ಲಿ ಒಂದು ಇದು ಆಂಜನೇಯ ಇದೆ, ಅದಕ್ಕೆ ಒಂದು ಕತೆ ಬರೆದಿದ್ದಾರೆ. ಹಿಂದೆ ಇಲ್ಲಿ ಕೋಟೆ ಇತ್ತು. ಆ ಕೋಟೆನ ಪ್ರೊಟೆಕ್ಟ್ ಮಾಡಲಿಕ್ಕೆ ಆಂಜನೇಯರನ್ನ ನೇಮಿಸಿದ್ರಂತೆ. ಅವರು ಅಲ್ಲಿ ಸಹ ತುಂಬ ಅವರು ಪವರ್ಫುಲ್. ಹಾಗಾಗಿ ಅಲ್ಲಿ ಕೋಟೆ ಆಂಜನೇಯ ಅಂತ ಮಾಡಿದ್ದಾರೆ. ಹೀಗೆ ತುಂಬ ಈ ಕಲ್ಲುಗಳು ಕೂಡ ಅಲ್ಲಿ ಮುಂದ್ಗಡೆ ಸ್ತಂಭಗಳ ಥರ ಇದೆಯಲ್ಲ, ಅಲ್ಲಿ ಸಹ ಬೇರೆ ಬೇರೆ ಥರ ಕೆತ್ತನೆ ಮಾಡಿದ್ದಾರೆ. ಶ್ರೀರಾಮಂದು, ಕೃಷ್ಣಂದು ಎಲ್ಲ ನಾನು ನೋಡಿದೆ. ಒಟ್ಟು ತುಂಬ ಹಳೆಯ ಕಾಲದ ದೇವಸ್ಥಾನ, ಇತ್ತೀಚೆಗೆ ರಿನೋವೇಟ್ ಮಾಡಿರೋದು, ಅದಕ್ಕೆ ಈ ಥರ ಇದೆ. ಬಾವಿನೂ ಇದೆ ದೇವಸ್ಥಾನ ಒಳಗಡೆ ಅಲ್ಲ? ಹೌದು, ಬಾವಿ, ತುಳಸಿ ಕಟ್ಟೆ ಎಲ್ಲ ಇದೆ. ಇಲ್ಲಿ ಪ್ರತಿದಿನ 12 ಗಂಟೆಗೆ ಮಹಾಮಂಗಳಾರತಿ ಮಾಡ್ತಾರೆ, ಪ್ರತಿದಿನ ತಪ್ಪದೆ. ನೀವು ನೋಡ್ದಂಗೆ ಬಂದು ಸುಮಾರು ಹೊತ್ತಾಯಿತು, ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ನಾವೊಂದು 15-10 ನಿಮಿಷದಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಟೆಂಪಲ್ ನೋಡಿ, ಇಲ್ಲಿನ ಪೀಸ್ಫುಲ್ ಮತ್ತು ಪಾಸಿಟಿವ್ ಎನರ್ಜಿ ಎಲ್ಲ ನೋಡಿ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಇವಳಂತೂ ಇದರದ್ದು ಪುರಾಣ ಕಥೆ ಎಲ್ಲ ಓದ್ಕೊಂಡು ಸ್ಟಡಿ ಮಾಡಿಕೊಂಡು ಅಲ್ಲಿ ಬಂದು ಹೇಳಿದ್ದಾರೆ. ಈಗ ಆಲ್ರೆಡಿ ನೀವು ನೋಡಿರ್ತೀರ.
ಸೊ ನಾವು ಒಂದು ಹೊಸ ಪ್ಲೇಸು ನಮ್ಮ ವೀಕ್ಷಕರಿಗೆ ಇಂಟ್ರಡ್ಯೂಸ್ ಮಾಡ್ದಂಗೆ ಆಗಿದೆ. ಸೊ ಸಕಲೇಶ್ಪುರ, ಮೂಡಿಗೆರೆ ಸೈಡ್ ನೀವು ಬಂದರೆ ಈ ಪ್ಲೇಸಿಗೆ ಮಾತ್ರ ಬರೋದೇ ಮಿಸ್ ಮಾಡಲೇಬೇಡಿ. ನಿಮಗೆ ಈ ಪ್ಲೇಸ್ ಬಗ್ಗೆ ಇನ್ನೂ ಏನಾದ್ರು ಮಾಹಿತಿ ನಿಮ್ಗೆ ಆಲ್ರೆಡಿ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ನಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡಿ. ಸೊ ದಟ್ ನಾವು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಇನ್ನೂ ಡೀಟೇಲ್ಸ್ನ ಹಾಕ್ತೀವಿ. ಸೊ ಬೇರೆ ವೀಕ್ಷಕರಿಗೆ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ. ಸೊ ಇನ್ನು ಡ್ರೋನ್ ಒಂದು ಹಾರಿಸಿಲ್ಲ ಇಲ್ಲಿ. ಸೊ ಏರಿಯಲ್ ವ್ಯೂ ಹೇಗೆ ಬರುತ್ತೆ ಅಂತ ಕುತೂಹಲ ಇದೆ. ಕೇಳಿಬಿಟ್ಟು ಹಾರಿಸೋಣ ಅಂದ್ಕೊಂಡಿದ್ದೀವಿ, ನೋಡೋಣ. ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಿ, ಡ್ರೋನ್ ಬಂದರೆ ಡ್ರೋನ್ ಶಾಟ್ ನೋಡ್ಕೊಂಡು ಹೋಗಿ, ಇಲ್ಲ ಅಂದರೆ ಇದೇ ಲಾಸ್ಟ್. ಬಟ್ ಈ ಟೆಂಪಲ್ ತುಂಬ ಚೆನ್ನಾಗಿದೆ. ತುಂಬ ಜನಗಳಿಗೆ ಗೊತ್ತಿಲ್ಲ ಅನಿಸುತ್ತೆ. ತುಂಬ ಲೆಸ್ ಕ್ರೌಡೆಡ್ ಇದು. ಭಾರಿ ಚೆನ್ನಾಗಿದೆ. ಏನು ಹೇಳೋದು, ವಿಶಾಲವಾಗಿದೆ. ಪಾಸಿಟಿವಿಟಿ ಅಂತೂ 100% ಇದೆ. ಬನ್ನಿ, ಆರಾಮಾಗಿ ಕೂತು ಹೋಗಿ.